ಒಬ್ಬ ಪ್ರಧಾನಮಂತ್ರಿ ಹೇಗಿರ್ಬೇಕು ಅನ್ನೋದನ್ನ ಇಡೀ ಜಗತ್ತಿಗೆ ತಿಳಿಸ್ಕೊಟ್ಟಂತಹ ವ್ಯಕ್ತಿ ಇವರು. ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿಗಳೇ ಮಾಡೋಕಾಗದಿರುವಂತಹ ಅದೆಷ್ಟೋ ಕೆಲಸಗಳನ್ನ ನೇಪಾಳದ ಯಂಗ್ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಬಾಲಿಂ ಶಾ ಅವರು ಒಂದೇ ತಿಂಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಹೌದು, 27 ಮಾರ್ಚ್ 2026ರಂದು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಂತೆ ಅವರು ಎಲ್ಲ ಗವರ್ನಮೆಂಟ್ ಆಫೀಸರ್ಸ್ ಹಾಗೆ ಮಿನಿಸ್ಟರ್ಸ್ಗಳ ಆಸ್ತಿಯ ತನಿಖೆ ಮಾಡೋಕೆ ಆದೇಶವನ್ನ ಹೊರಡಿಸಿದ್ದಾರೆ. ಒಂದು ವೇಳೆ ಆಸ್ತಿ ಏರಿಕೆಗೆ ಸರಿಯಾದ ದಾಖಲೆಗಳು ಇಲ್ಲದೇ ಇದ್ರೆ ಆ ಎಲ್ಲ ಆಸ್ತಿಗಳನ್ನ ಸರ್ಕಾರದ ಖಜಾನೆಗೆ ಸೇರಿಸಬೇಕು ಅಂತ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಅಂದ್ರೆ ಯಾವುದೇ ಪೊಲಿಟಿಷಿಯನ್ ಆಗಲಿ ಅಥವಾ ಮಂತ್ರಿಗಳೇ ಆಗಲಿ ರಸ್ತೆಯಲ್ಲಿ ಹೋಗುವಾಗ ಟ್ರಾಫಿಕ್ ನ ತಡೆದು ನಿಲ್ಲಿಸೋ ಹಾಗಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯಿಂದ ಪ್ರೈಮ್ ಮಿನಿಸ್ಟರ್ ವರ್ಗೂ ಕೂಡ ಒಂದೇ ಕಾನೂನನ್ನ ಜಾರಿಗೆ ತಂದಿದ್ದಾರೆ. ಇನ್ನು ಮಂತ್ರಿಗಳು ಮತ್ತೆ ರಾಜಕಾರಣಿಗಳ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅಂತ ನಿಯಮವನ್ನು ಕೂಡ ಜಾರಿಗೆ ತಂದಿದ್ದಾರೆ. ಹಾಗೆ ಇನ್ನೊಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಕೂಡ ತಂದಿದ್ದಾರೆ. ಏನಪ್ಪಾ ಅಂತಂದ್ರೆ ಸರ್ಕಾರಿ ಆಫೀಸ್ಗಳಲ್ಲೇ ಆಗಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲೇ ಆಗಲಿ ಯಾವುದೇ ಲೀಡರ್ಸ್ಗಳ ಫೋಟೋಗಳನ್ನ ಹಾಕುವಂತಿಲ್ಲ. ಹಾಗೆ ರಸ್ತೆಯ ಬದಿಗಳಲ್ಲಿ ಯಾವುದೇ ಪಾರ್ಟಿಯ ಅಥವಾ ಪಕ್ಷಗಳ ಫ್ಲೆಕ್ಸ್ಗಳನ್ನ ಹಾಕುವಂತಿಲ್ಲ. ಇನ್ನು ಜನರಿಂದ ಪಡೆದುಕೊಂಡಂತಹ ಟ್ಯಾಕ್ಸ್ ಹಣ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರದು ಅಂತ ಪೊಲಿಟಿಷಿಯನ್ಗಳ ಸೆಕ್ಯೂರಿಟಿಯನ್ನೇ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಹಾಗೆ ಜೀವ ಬೆದರಿಕೆ ಇದ್ರೆ ಮಾತ್ರ ಕಡ್ಡಾಯವಾಗಿ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿದ್ದಾರೆ.